ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರಮೇಶ್ ಬಿ ಹಂಚಾಳ್ ಚಾನಲ್. ಸ್ನೇಹಿತರೆ, ಇಂದು ನಾವು ಚಿಕನ್ ಫ್ರೈಯನ್ನು ಮಾಡ್ತಾಯಿದ್ದೀವಿ. ಚಿಕನ್ ಫ್ರೈ ಮಾಡಲಿಕ್ಕೆ 1/2 kg ಫ್ರೆಶ್ ಆಗಿರುವಂತಹ ಚಿಕನನ್ನು ತೆಗೆದುಕೊಂಡಿದ್ದೀವಿ. ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮೆಟೊ, ಆನಿಯನ್ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೂ ಚಿಕ್ಕದಾಗಿರುವಂತಹ ಒಂದು ಪಾತ್ರೆಯನ್ನು ನಾವು ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಚಿಕನ್ ಫ್ರೈ ಮಾಡಲಿಕ್ಕೆ. ಮೊದಲನೇದಾಗಿ ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಚಿಕನ್ ಫ್ರೈಯನ್ನು ಮಾಡಲಿಕ್ಕೆ. 1/2 kgಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಆಯಿಲ್ ಹಾಕ್ಕೊಂಡ್ರೆ ಸಾಕು. ನಾವು ಪ್ಯೂರ್ ಸನ್ಫ್ಯೂರ್ ಗೋಲ್ಡ್ ವಿನ್ನರ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀವಿ ಒಂದು ಚಿಕನ್ ಫ್ರೈ ಮಾಡಲಿಕ್ಕೆ. ಎಣ್ಣೆ ಬಿಸಿಯಾಗಿದೆ. ಈಗ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. 1/2 kg ಚಿಕನ್ಗೆ ಒಂದು ಮೀಡಿಯಮ್ ಸೈಜ್ ಇರುವಂತಹ ಆನಿಯನ್ ಹಾಕಿದರೆ ಸಾಕು. ಅದಕ್ಕೆ ಒಂದು 2-3 ರೆಡ್ ಚಿಲ್ಲಿಯನ್ನು ಆ್ಯಡ್ ಮಾಡಿದ್ದೀವಿ, ಸ್ವಲ್ಪ ರುಚಿ ಬರಲಿ ಅಂತೇಳಿ. ಈ ರೀತಿ ತದನಂತರ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮೆಟೊ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಪಾತ್ರೆಯಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ನಂತರ ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಸಹ ನಾವು ಹಾಕ್ಕೊಳ್ತಾ ಇದ್ದೀವಿ. ನಂತರ ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ರಿಂದ 2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಆನಿಯನ್ ಟೊಮೆಟೊ ಬಾಯ್ಲ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಆಯಿಲ್ ಬಿಡ್ತಾ ಇದೆ. ಇದಕ್ಕೆ ನಾವು ಫ್ರೆಶ್ ಆಗಿರುವಂತಹ 1/2 kg ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆ ಚಿಕನ್ಗೆ ಆ ಟರ್ಮರಿಕ್ಕು, ಉಪ್ಪು, ಸಾಲ್ಟು ಚೆನ್ನಾಗಿ ಹಿಡಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಚಿಕನ್ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಏನು ಬೇಡ. ನೋಡಿ, ರೋಸ್ಟ್ ಆಗ್ತಾಯಿದೆ, ಚಿಕನ್ ಬಾಯ್ಲ್ ಆಗ್ತಾಯಿದೆ. ಸ್ನೇಹಿತರೆ, ಇದಕ್ಕೆ ನಾವು ಇನ್ನೂ ನೀರನ್ನು ಆ್ಯಡ್ ಮಾಡಿಲ್ಲ. ಯಾಕಂದರೆ ಫ್ರೈ ಮಾಡೋದ್ರಿಂದ ನೀರು ಹಾಕಿದರೆ ಚಿಕನ್ ಗಟ್ಟಿಯಾಗಿಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಸಾಫ್ಟಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ ಈ ರೀತಿ ಮಾಡೋ ಚಿಕನ್ ತಿನ್ನಲಿಕ್ಕೆ. ಒಂದು 2 ಮಿನಿಟ್ಸ್ ಮುಚ್ಚಳದಿಂದ ಮುಚ್ಚಿ ತೆಗಿತಾ ಇದ್ದೀವಿ. ನೋಡಿ, ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಚಿಕನಲ್ಲಿರುವಂತಹ ನೀರು ಬಿಡ್ತಾ ಇದೆ. ಇದಕ್ಕೆ ನಾವು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಯಾಕಂದರೆ ಚಿಕನ್ನು ಹಾಕೋದಕ್ಕಿಂತ ಮುಂಚೆ ಹಾಕಿದರೆ ಅದು ಪಾತ್ರೆಗೆ ತಳ ಹಿಡಿದ್ಬಿಡುತ್ತೆ. ಹೀಗಾಗಿ ಚಿಕನ್ ಸ್ವಲ್ಪ ರೋಸ್ಟ್ ಆದಮೇಲೆ ಈ ರೀತಿ ನೋಡಿ, ಇದರಲ್ಲೇ ನಾವು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಚಿಕನ್ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಯಾವುದೇ ನಾರು ಥರ ಬರೋಲ್ಲ ಈ ಚಿಕನ್ನು. ಈಗ ನಾವು ಅಚ್ಚು ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ, ಚಿಲ್ಲಿ ಪೌಡ್ರು. 1/2 kgಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾವಿಲ್ಲಿ 2 ಸ್ಪೂನು ಖಾರದ ಪುಡಿ, ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀವಿ. 1 ಸ್ಪೂನು ಧನಿಯಾ ಪುಡಿ. ಇದು ಎಲ್ಲ ಧನಿಯಾ ಮತ್ತು ಚಿಲ್ಲಿ ಪೌಡ್ರು ಹೋಮ್ಮೇಡ್ ಆಗಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. 2 ಹಾಕಿದ ನಂತರ ಇದಕ್ಕೆ ನಾವು ಯಾವುದೇ ರೀತಿಯಾಗಿ ಆ್ಯಡೆಡ್ ಬೇರೆ ಮಸಾಲ ಪದಾರ್ಥವನ್ನು ನಾವು ಇಲ್ಲಿ ಬಳಸ್ತಾ ಇಲ್ಲ. ನೋಡಿ, ಮಾಡ್ತಾಯಿದ್ದೀವಿ, ಬಾಯ್ಲ್ ಆಗ್ತಾಯಿದೆ, ಎಣ್ಣೆ ಬಿಡ್ತಾಯಿದೆ. ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ ನೀವು ಚಿಕನ್ ಮನೆಯಲ್ಲಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಲೀವ್ಸ್ ಹಾಕ್ತಾಯಿದ್ದೀವಿ. ನೋಡಿ, ಈ ರೀತಿಯಾಗಿದೆ, ಚೆನ್ನಾಗಿದೆ. ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಚಿಕನ್ನು. ಒಂದು 2 ನಿಮಿಷ ಬಾಯ್ಲ್ ಮಾಡಿದರೆ ಸಾಕು. ಚೆನ್ನಾಗಿ ರೋಸ್ಟ್ ತುಂಬಾ ರುಚಿಕರವಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಮಸಾಲ ಪದಾರ್ಥವನ್ನು ನಾವು ಆ್ಯಡ್ ಮಾಡಿಲ್ಲ. ಒಂದು 2 ನಿಮಿಷ ಬಿಟ್ಟಿದ್ದೀವಿ. ನೋಡಿ ಹೇಗಾಗಿದೆ, ಫ್ರೈ ರೆಡಿಯಾಗಿದೆ, ಆಲ್ಮೋಸ್ಟ್ ರೆಡಿಯಾಗಿದೆ ಚಿಕನ್. ಆಯಿಲು ಬಿಟ್ಟಿದೆ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀವಿ, ನಾವು ಪ್ಲೇಟಲ್ಲಿ ಬಡಿಸ್ಕೊಳ್ತಾ ಇದ್ದೀವಿ. ನೋಡಿ, ಕೇವಲ ಒಂದು 10 ನಿಮಿಷದಲ್ಲಿ ನೀವು ಈ ಒಂದು ಚಿಕನ್ ಫ್ರೈಯನ್ನು ಇಮಿಡಿಯೇಟಾಗಿ ಮಾಡಿಕೊಂಡು ತಿನ್ಬೋದು. ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ.
ಸೂಪರಾಗಿರುತ್ತೆ. ಈ ರೀತಿಯಾಗಿ ನಾವು ಚಿಕನ್ ಫ್ರೈಯನ್ನು ನಾವು ಇಂದು ಭಾನುವಾರ ರೆಡಿ ಮಾಡಿದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಾರ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಥ್ಯಾಂಕ್ ಯು. ಧನ್ಯವಾದಗಳು.